ನೋಡಮ್ಮ, ಈ ದಿನ ನಿನ್ನನ್ನು ನೋಡಲು ವರಮಹಾಶಯರು ಬಂದಿದ್ದಾರೆ. ಅದಕ್ಕಾಗಿ ಹೂವು, ಹಣ್ಣು, ಅವಲಕ್ಕಿ, ಬಿಸ್ಕಿಟ್ ಎಲ್ಲವನ್ನು ತಂದು ಕೊಟ್ಟು ಸೋಮಶೇಖರ ಅವರನ್ನು ಕರೆದುಕೊಂಡು ಬರಲು ಹೋಗಿದ. ಅವನು ಬರೋದೊಳಗೆ ಎಲ್ಲ ನಾಷ್ಟವನ್ನು ತಯಾರಿಸಿ ಒಳ್ಳೆಯ ಸೀರೆ ಉಟ್ಟು ಹೂ ಮುಡಿದು ಭಾಗ್ಯಲಕ್ಷ್ಮಿ ಅಂತ ಬೆಳಗುತ್ತಿರ್ಬೇಕಮ್ಮ. ಅಣ್ಣ, ನೀವು ಹೇಳ್ತಾರೋ ಮಾತು ನಿಜ ಇದೆ ಅಣ್ಣ, ನಿಜ ಇದೆ. ಚಿಕ್ಕ ವಯಸ್ಸಿನಲ್ಲೇ ನನ್ನ ತಾಯಿನ ಕಳ್ಕೊಂಡೆ. ಆ ತಾಯಿ ಪ್ರೀತಿನ ನೀವು ನನಗೆ ಕೊಟ್ಟು ಜೋಪಾನ ಮಾಡಿದ್ದೀರಾ ಅಣ್ಣ, ಜೋಪಾನ ಮಾಡಿದ್ದೀರಾ. ಅಂಥದ್ರಲ್ಲಿ ಈಗ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಅಣ್ಣ, ನನ್ನ ಮನಸ್ಸು ಒಪ್ತಿಲ್ಲ ಅಣ್ಣ. ನನ್ನ ಮದುವೆಗೆ ಸಾಲ ಮಾಡಿ ವರದಕ್ಷಿಣೆಗೆ ಸಾಲ ಮಾಡ್ತೀರಾ. ಅದರಲ್ಲಿ ನಾನು ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಗಂಡನ ಜೊತೆ ಲಲ್ಲೆಯಿಂದ ಇರಬೇಕಾದ್ರೆ ನೀವಿಬ್ರು ಅಣ್ಣಂದಿರು ಕಷ್ಟಪಡ್ತೀರಿ ಅಣ್ಣ, ಕಷ್ಟಪಡ್ತೀರಾ? ಇಲ್ಲ ಅಣ್ಣ, ಇಲ್ಲ. ನೀವು ಕಷ್ಟಪಡೋಣ ನನ್ನ ಕಣ್ಣುಗಳಿಂದ ನೋಡೋದಕ್ಕೆ ಸಾಧ್ಯ ಇಲ್ಲ ಅಣ್ಣ, ಸಾಧ್ಯ ಇಲ್ಲ ಅಣ್ಣ. ನನಗೆ ಮದುವೆ ಬೇಡ ಅಣ್ಣ, ನಾನು ಮದುವೆ ಆಗೋದಿಲ್ಲ. ನೀನೇ ಮದುವೆ ಆಗಷ್ಟೇ. ಹುಚ್ಚಮ್ಮ, ನೀನಿನ್ನೂ ಚಿಕ್ಕವಳು, ನಿನಗೇನು ತಿಳಿಯುತ್ತದೆ ಮೊದಲು ಎಲ್ಲ ಸಿದ್ಧಪಡಿಸು ನಡೆ. ಆಗಲ್ಲ ಅಣ್ಣ, ಸಾಧ್ಯ ಇಲ್ಲ. ನಾನು ಮದುವೆ ಆಗೋದಿಲ್ಲ. ಅಣ್ಣ, ಅವ್ರು ಬಂದ್ರಣ್ಣ. ಎಲ್ಲ ರೆಡಿ ಆಗಿದೆಯಾ? ಬರಲಿ ಬರಲಿ, ಎಲ್ಲ ರೆಡಿ ಇದೆ. ಬನ್ನಿ ಬನ್ನಿ, ನಿಮ್ಮ ದಾರಿಯನ್ನೇ ಕಾಯ್ತಿದ್ದೇವೆ. ಕುಳಿತುಕೊಳ್ಳಿ. ನೋಡೋದೇ ಅಂದ ಇವರೇ ಮದುವೆ ಮಾಡಿ ಹೋಗ್ಕೊಳ್ಳೋ ವರ ನಾಗರಾಜ್ ಅಂತ. ನಮಸ್ಕಾರ ಮಿಸ್ಟರ್ ನಾಗರಾಜ್. ಇವಳು ನನ್ನ ಹಿರಿಯ ಮಗಳು ಭಾಗ್ಯಶ್ರೀ ಅಂತ. ನಮಸ್ಕಾರ. ಓಹೋ, ತಾವಿನಿ? ಹೌದು, ನಾನೇ. ಕುಳಿತುಕೊಳ್ಳಿ. ಹಾ, ದಯಾನಂದ, ನಿಮ್ಮ ತಂಗಿಯನ್ನು ಕರೆಯಿರಿ. ಬರುತ್ತಾಳೆ ಸಿದ್ದರಾಮಪ್ಪನವರೇ, ಬರುತ್ತಾಳೆ. ಸುವರ್ಣ, ಸುವರ್ಣ, ಬಾರಮ್ಮ ಹೊರಗೆ. ಹಿರಿಯರನ್ನು ನಮಸ್ಕರಿಸು. ನೋಡು ನಾಗರಾಜ, ದಯಾನಂದ ತಂಗಿ ಮದುವೆ ಮಾಡಿಕೊಳ್ಳುವ ಕನ್ಯೆ ಸುವರ್ಣ ಅಂತ. ಮುದ್ದಾಗಿದ್ದಾಳೆ ಅಲ್ವಾ? ಮುದ್ದಾಗಿದ್ದಾಳೆ, ಮುದ್ದಾಗಿ ಬೆಳೆಸಿದ್ದಾರೆ. ಆದರೆ ವಿಧಿವೆ ಅಂತ ಕಾಣುತ್ತಾಳೆ. ವಿಧವೆಯಾದರೂ ನಿಮ್ಗೆ ತಕ್ಕ ಹೆಂಡತಿ ಆಗುತ್ತಾಳೆ, ಅದಕ್ಕೆ ಏಕೆ ಭಯಪಡ್ತೀರಿ? ನೋಡಿದೇನಂದ, ಅದು ಏನೇ ಇರಲಿ, ಹುಡುಗ ತುಂಬ ಚೆನ್ನಾಗಿದ್ದಾನೆ. ಅದರ ಆಸ್ತಿದಾಗ ಒಂಜರ ಚಿಕ್ಕ ರೈತರಿಗೆ ಸಮಾನ ಅದನ್ರಿ. ಅದ್ರ ಸರಿಯಂದ ವರದಕ್ಷಿಣೆ ವಿಷಯದಾಗ ಏನತ್ತೀರಿ? ನೋಡಿ ಹಿರಿಯರೇ, ಲೋಕ ರೂಢಿ ಪ್ರಕಾರ 10 ತೊಲೆ ಬಂಗಾರು, 1 ಲಕ್ಷ ರೂಪಾಯಿ ವರದಕ್ಷಿಣೆ, ಒಳ್ಳೆ ಬಟ್ಟೆ ಹಾಗೂ ವಾಚ್ ಕೊಡುತ್ತೇನೆ. ಮದುವೆ ನೀವೇ ಮಾಡಿ ಕೊಡಬೇಕು. ವರಮಹಾಶಯರು ಒಪ್ಪಿದರೆ? ಒಪ್ಪುವಂತ ಸಮಯ ಬಂದರೆ ಒಪ್ಪೇಬೇಕಾದ ತಮ್ಮ. ಅದರ ಮಾತಿನ ಮಾತೇ ವ್ಯತ್ಯಾಸ ಬಂತು, ನಾವು ಋಣ ಸಂಬಂಧ ಇಲ್ಲೊಂದು ಹೊರಡ್ಬೇಕಾದ. ಅಂದರೆ ತಮ್ಮ ಮಾತಿನ ಅರ್ಥ ನನಗಾಗಿಲ್ಲ, ಸ್ವಲ್ಪ ತಿಳಿಸಿ ಹೇಳಬೇಕು. ಹೇಳುತ್ತೇನೆ ನೋಡುದೇನ. ಇನ್ನು ನಿನ್ನ ತಂಗಿ ಮದುವೆ, ಮೇಲಾಗಿ ನೀನು ಮಾಡುತ್ತಿರುವುದು ಮರು ಮದುವೆ. ಇವಳು ವಿಧವೆ ಅಂದಂಗ ಈಗಿನ ಕಾಲದಾಗ ವರ ಸಿಗೋದು ಭಾಳ ಕಠಿಣ ತಮ್ಮ. ಏನೋ ಅದೃಷ್ಟಕ್ಕ ಹಿರಿಯರ ಪುಣ್ಯದಿಂದ ಒಳ್ಳೆ ವರ ಸಿಕ್ಕದ ಅಂದಂಗಾಯ್ತು. ಇಷ್ಟೆಲ್ಲ ವರಪಚಾರದ ಜೊತೆಗೆ 10 ಕುರಿಗೆ ಜಮೀನು ಕೊಟ್ಟೆ ಅಂದ್ರೆ ಈ ಸಂಬಂಧ ಮಾಡ್ಬೋದು ಅಂತ ನಮ್ಮ ವಿಚಾರ ನೋಡು. ಬರೋಬ್ಬರಿ ಆಯ್ತು ನೋಡ್ರಿ ಸಿದ್ದರಾಮಪ್ಪನವ್ರೆ ನಿಮ್ಮ ಮಾತು. ಶಾಸ್ತ್ರಿಗಳೇ, ನೀವು ಸುಮ್ಮನೆ ಕುಳಿತುಕೊಳ್ಳಿ. ನೋಡಿ, ತಾವು ತಿಳಿದವರು. ನಮಗೆ ಇರುವುದೇ 20 ಕುರಿಗೆ ಜಮೀನು. ಅದರಲ್ಲಿ ವರದಕ್ಷಿಣೆ, ವರ ಉಪಚಾರ, ಮದುವೆ ಖರ್ಚಿಗಂತೆ 10 ಕುರಿಗೆ ಮಾರಿದರೂ ಸಾಲದು. ಇನ್ನುಳಿದ 10 ಕುರಿಗೆ ನಮ್ಮ ತಂಗಿ ಗಂಡನಿಗೆ ಕೊಟ್ಟರಿಗೆ ನಮಗೇನು ಉಳಿಯುವುದು? ಮಣ್ಣು. ನೀವೇ ಸ್ವಲ್ಪ ವಿಚಾರ ಮಾಡಿ. ಸಿದ್ದರಾಮಪ್ಪ ನೋಡದೆ. ಸಿದ್ದರಾಮಪ್ಪನವರೇ,
ಮಾತಿಗೆ ಒಪ್ಪುವುದಾದರೆ ನನ್ನ ಒಪ್ಪಿಗೆ, ಇಲ್ಲದಿದ್ದರೆ ನಾವು ಹೊರಟು ಹೋಗಬೇಕಾಗುತ್ತೆ. ನಿಂದ್ರು ಹೋಗಬೇಡ. ಸಿದ್ದರಾಮಪ್ಪ ನೋಡಿದೆ, ಗಂಡು ಜಾತಿ ಮನಸ್ಸು ಮಾಡಿದರೆ ಅಂತ 10 ಪಟ್ಟು ಆಸ್ತಿ ದುಡಿದುಗೊಳಿಸಬಹುದು. ಆದರೆ ತಂಗಿ ಬಂಗಾರ ಪಡೆದುಕೊಳ್ಳಬೇಕಾದರೆ ಅದಕ್ಕೂ ಪುಣ್ಯ ಬೇಕು. ಹೇಗಾದರೂ ಮಾಡಿ ನನ್ನ ತಂಗಿ ಸುಖವಾಗಿದ್ದಾಳಲ್ಲ ಅಷ್ಟೇ ಸಾಕು. ಹೋಗಲಿ, ನೀವು ಆಸ್ತಿಗೆ ಆಸೆ ಪಡೆಯೋರಂದಾಗ 10 ಕುರಿಗೆ ಹೊಲ ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ಅಣ್ಣ, ನನಗೇಕೋ ಸಂಶಯ ಬರುತ್ತಿದೆ. ಸ್ವಲ್ಪ ವಿಚಾರ ಮಾಡಿ ಮಾತ್ಕೊಡೋಣ. ನೋಡು ಸೋಮು, ಮಾತು ಆಡಿದ್ರು ಹೋಯ್ತು, ಮುತ್ತು ಒಡೆದರೂ ಹೋಯ್ತು. ದೊಡ್ಡವರು ಮಾತಿನಲ್ಲಿ ಚಿಕ್ಕವರು ಮೌನವಾಗಿರಬೇಕು, ಅಷ್ಟೇ ತಾನೇ? ಆಯ್ತಣ್ಣ, ಬೇಕಾದ್ರೆ ಹಿಂದೆ ಸ್ಟ್ಯಾಂಪ್ ಬರೆದು ಕೊಡೋಣ. ಓಹೋ, ಇದಕ್ಕಂತಾರ ನೋಡಪ್ಪ ಅಣ್ಣ ತಮ್ಮಂದಿರ ಸಂಬಂಧ ಅಂತ. ಸ್ಟಾಂಪ್ ರೆಡಿ ಅದಾವೇನು? ಶಾಸ್ತ್ರಿಗಳೇ, ಎಲ್ಲ ರೆಡಿ ಇದೆ. ಆದರೆ ಮದುವೆಗೆ ಮುಂಚೆ ವರದಕ್ಷಿಣೆ ವರೋಪಚಾರ ಎಲ್ಲ ನನ್ನ ಕೈಗೆ ಸೇರಬೇಕು. ಸ್ಟ್ಯಾಂಪು ಹಿಂದೆ ಬರೆದು ಕೊಡಬೇಕು. ಆಗಲಿ ಶಾಸ್ತ್ರಿ, ಹಿಂದೆ ಸ್ಟ್ಯಾಂಪು ಬರೆದು ಕೊಡುತ್ತೇನೆ. ಮೊದಲು ಮುಹೂರ್ತ ನೋಡಿ. ಶಾಸ್ತ್ರಿಗಳೇ, ನಿಮ್ಮ ಹತ್ರನೇ ಸ್ಟ್ಯಾಂಪ್ ಇಟ್ಟಿದ್ದೀನಿ, ಬರೆದು ಕೊಡಿ. ಹುಡುಗನ ಹೆಸರೇನು? ನಾಗರಾಜ್ ಅಂತ. ನೀನಿ ನಾಸಿಕ ಭರಣಿ. ಓಹೋ, ಹುಡುಗಿ ಹೆಸರು ಸುವರ್ಣ ಅಂತ. ಸಿ ಸು ಸುವರ್. ಅಬಾಬಾಬಾ, ಏಕ್ ನಂಬರೇ ಕಲ್ತು ಬಂದಲ್ಲ. ಮುಹೂರ್ತನು ಹಿಂದೆ ಚಲೋ ಅದ, ಮದುವೆ ಮಾಡಿ ಮುಗಿಸಿ ಬಿಡೋಣ. ಇವಳು ನನ್ನ ಮಗಳು ಭಾಗ್ಯಶ್ರೀ ಅಂತ. ಅಪ್ಪೋ, ಭಾಗ್ಯಲಕ್ಷ್ಮಿ ಇದ್ದಂಗೆ ಅದಳಲ್ಲ ಒಪ್ಪ. ದಯಾನಂದ, ನೀವು ಒಪ್ಪುದಾದರೆ ನನ್ನ ಮಗಳು ನಿಮಗೆ ಕೊಡ್ಬೇಕಂತ ನಾನು ವಿಚಾರ ಅದ ರೀ. ಅಪ್ಪಾಜಿ, ಇಷ್ಟು ಬೇಗ ಯಾಕಪ್ಪ ನನ್ನ ಮದುವೆ? ನಾನು ಇನ್ನೂ ಓದಬೇಕು. ನೀನು ಅವನು ಸುಮ್ಕೊಂಡ್ರು ನಿನಗೇನು ಗೊತ್ತದ? ಕೂಚು ಒಟ್ಟ ಓದಿ ಕೆಟ್ಟ ಅಂತ ಶಾಸ್ತ್ರನೇ ಐತಿ. ಯವ್ವ, ನೀ ಎಷ್ಟು ಒಯ್ದಿದ್ರು ನಿನಗೇನು ಅಡಿಗೆ ಮನೆ ತೆಪ್ಪೇದೇನೋ? ಸದ್ಯ ನನ್ನ ತಂಗಿ ಮದುವೆ ಮುಗಿಲಿ ಹಿರಿಯರು. ಅಣ್ಣ, ತುಂಬಾ ಚೆನ್ನಾಗಿದ್ದಾಳೆ. PUC ವರೆಗೂ ಓದಿದ್ದಾಳೆ. ನಮ್ಮ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ. ಹೂ ಅಂದು ಬಿಡೋಣ. ಸಿದ್ದರಾಮಪ್ಪನವ್ರೆ, ನೀವೆಷ್ಟು ಕೊಡ್ತೀರಿ ವರದಕ್ಷಿಣೆನ? ನೀವು ಕೊಟ್ಟ ಹಾಗೆ ಅವರು ಕೊಡ್ತಾರೆ ಅಲ್ವೇನ್ರಿ ಸಿದ್ದರಾಮಪ್ಪನವ್ರೆ? ಛೇ 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 ಛೇ, ಬ್ಯಾಡ ಹೋ ಶಿವ, ಬ್ಯಾಡ. ನನ್ನ ಮಗಳು ವಿದ್ಯಾ ಕಲಿತಾಳ. ಇವ್ರ ತಂಗಿ ಅಕ್ಷರ ಜ್ಞಾನವಿಲ್ಲದ ಹಳ್ಳಿ ಹೆಣ್ಣು, ಮೇಲಾಗಿ ವಿಧವೆ, ಹೀಗಾಗಿ ಕೊಟ್ಟಾರು. ಅಣ್ಣ, ಒಪ್ಕೊಂಡು ಬಿಡೋಣ. ದಯಾನಂದ್, ಹ್ಞೂ ಅಂದ್ಬಿಡಿ. ಇದೇ ಖರ್ಚಿನಲ್ಲಿ ನಮ್ಮ ಇಬ್ಬರ ಮದುವೆ ಆಗುತ್ತದೆ. ಓಕೆ? ಆಗಲಿ ಹಿರಿಯರೇ. ಹೂವಿನ ಹಾರ ಅದೆಲ್ಲ ರೆಡಿ ಅದಾವೇನ್ರಪ್ಪ? ಎಲ್ಲ ರೆಡಿ ಅವರ್ರಿ. ನೀನ್ಯಾರು? ನಾವು ಫೋಟೋಗ್ರಾಫರ್ ಇದ್ದೇವ್ರಿ. ಫೋಟೋಗ್ರಾಫರ? ನಾ ಬ್ಯಾರೇನೆ ತಿಳ್ಕೊಂಡಿದ್ರು ಮರ. ಇಲ್ರಿ, ಫೋಟೋಗ್ರಾಫರ್ ಇದ್ದೇವ್. ಹಂಗಾದ್ರ ಇವ್ರ ಲಗ್ನ ಆದ ಬಳಿಕ ಅವ್ರಿಬ್ಬರು ಸೆಂಟ್ರದಾಗ ಕೂತಿರ್ತೀನಿ, ನಂದೊಂದು ನೋಡಿ. ನಿಮ್ದು ಹೊಡಿಬೇಕ್ರಿ? ಆಯ್ತಾಯ್ತು, ಫಸ್ಟ್ ಕ್ಲಾಸ್ ಆಗಿ ಹೊಡಿ. ಫೋಟೋ ರೀ. ಹಾ, ಅಪ್ಪರೇ ತೋರಿ ಹಾರ. ಹಾರಾಕ್ರಿ. ಏನ ನಿನ್ನ ಬಲ್ಲ ಕ್ಯಾಟು ಅವರೇ ಅಪ್ಪರಿಗೆ ಹಾಕ್ರಿ ನೀವು ಮೊದಲ.
ಮ್ಯಾಲೆ ಅಪ್ಪವ್ರಿಗೆ ಹಾಕ್ರಿ. ತದೇವ ಲಗ್ನಂ ಶುಧನಂತು ದೇವ ತಾರಾಬಲಂತು ಚಂದ್ರಬಲಂತು ದೇವ ವಿದ್ಯಾಬಲಂತು ಬುದ್ಧಿಬಲಂತು ದೇವ ನಡೆದೋ ಬಲಂತು ಓಡೋ ಬಲಂತು ದೇವ ಹುಟ್ಟೋ ಬಲಂತು ನಿತ್ಯೋ ಬಲಂತು ದೇವ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವರ ಅವರೇ ಅಪ್ಪವ್ರೆ ಮುಂದಕ್ಕೆ ಬರ್ರಿ. ಅವ್ರ ಹೆಸರು ಹೇಳ್ರಿ. ಭಾಗ್ಯಶ್ರೀ ಅಂತ. ಅವ್ರೆ ನೀವು ಹೇಳ್ರಿ. ಹಣೆಗೆ ಕುಂಕುಮ ಚಂದ, ಕೋಳಿಗೆ ಮಂಗಲ ಚಂದ, ನನ್ನ ಪತಿರಾಯ ನನಗೆ ಚಂದ, ದಯಾನಂದ್. ನೋಡ್ರಿ ಅವ್ರು ಹೆಂಗೆ ಹೇಳಿದ್ರು, ನೀವು ಹೇಳಿದ್ರಲ್ಲ ಭಾಗ್ಯಶ್ರೀ ಅಂತ. ಅಪ್ಪವ್ರು ನೀವು ಹೇಳ್ರಿ. ನನ್ನ ಹೆಂಡತಿ ಹೆಸರು ಸುವರ್ಣ ಅಂತ. ನೀವು ಹೇಳ್ರಿ ಅವರು. ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು, ಗುಲಾಬಿ ಹೂ ಕೆಂಪು, ಮಲ್ಲಿಗೆ ಹೂ ತಂಪು, ನನ್ನ ರಾಯರು ನನಗೆ ಇಂಪು. ನಾಗರಾಜ್. ನಮ್ಮ ಸೌಕಾರ ಮದುವೆಗೆ ಬಂದ ಗುರು ಹಿರಿಯರಲ್ಲಿ ಕೇಳಿಕೊಳ್ಳೋದೇನಂದ್ರೆ, ಈಗ ಸದ್ಯಕ್ಕೆ ಸೋಮೇಶ್ವರ ಗುಡಿ ಮಂಗಲ ಕರೆಯದೊಳಗೆ ಊಟ ಚಾಲು ಆಗ್ಯದ. ಎಲ್ಲರೂ ಊಟ ಮಾಡ್ಕೊಂಡು ಬಾಯಿ ಒಳಗೆ ಇಳಿದು ನೀರು ಕುಡಿದು ಹೋಗ್ರಿ. ಅವರೇ ಅಪ್ಪವ್ರೆ ಮದ್ವೆ ಮುಗಿದ ತಕ್ಷಣ ಹಾಗೆ ಹೋಗ್ಬೇಡ್ರಿ. ನಂದೇನು ವಿಚಾರ ಮಾಡ್ರಿ. ಒಂದು ಪಾಸ್ಯ ಲೋಟೆ ಕಾಣಿಸಲಾಗ್ಯಾವಲ್ಲ ಶಿವ ಇದ್ರಾಗ. ಆಗ್ಲಿ ಇರ್ಲಿ ಬಿಡು. ಸುವರ್ಣ, ಇದೇ ಒಂದು ಸಂತೋಷ ಸಮಯದಲ್ಲಿ ನಾವು ಇಬ್ಬರು ಸೇರಿ ಒಂದು ಹಾಡು ಹಾಡೋಣವೇ? ಬನ್ನಿ ದಯಾನಂದವರೇ, ನೀವ್ಯಾಕೆ ನಾಚ್ಕೋತಾ ಇದ್ದೀರಾ? ನೀವು ಬನ್ನಿ, ಎಲ್ಲರೂ ಸೇರಿ ಹಾಡೋಣ. ನನ್ನೊಲವೇ ನೀ ಬಾರೆ, ನನ್ನ ಚಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು.